ಆರ್ಯ, ಈಗ ಏನು ಮಾಡಬೇಕು ಅಂತ ಇದ್ದೀರಾ? ಏನು ಮಾಡಬೇಕು ಅಂದರೆ ಒಂದು ಗೊತ್ತಾಗ್ತಿಲ್ಲ ಕಣೆ. ಡ್ಯಾಡಿ ಯಾಕೆ ಹೀಗೆ ಮಾಡಿದ್ರು, ಯಾಕೆ ಈ ನಿರ್ಧಾರ ತಗೊಂಡ್ರು, ನಂಗೊಂದು ಗೊತ್ತಾಗ್ತಿಲ್ಲ. ಇದ್ರ ಬಗ್ಗೆನೇ ಯೋಚನೆ ಮಾಡಿದ್ರೆ ನಂಗೆ ತಲೆ ಚಿಟ್ಟು ಹಿಡಿತಾ ಇದೆ. ಡ್ಯಾಡ್ ನಿಜವಾಗ್ಲೂ ಪಾರ್ಟಿ ಮೀಟಿಂಗ್ ಹೋದ್ರೋ ಅಥವಾ ಅಮ್ಮನ ಮೇಲೆ ಕೋಪ ಮಾಡ್ಕೊಂಡು ಹೋದ್ರೋ ನನಗೆ ಗೊತ್ತಾಗ್ತಿಲ್ಲ. ಸಮಾಧಾನ ಮಾಡ್ಕೊಳ್ಳಿ ಆರ್ಯ. ಒಂದು ಕೆಲಸ ಮಾಡಿ, ಅವ್ರ ಫ್ರೆಂಡ್ಸ್ಗೆ ಯಾರಿಗಾರು ಕಾಲ್ ಮಾಡಿ ವಿಚಾರಿಸಿ, ಅವಾಗೇನಾದರೂ ಗೊತ್ತಾಗ್ಬೋದಲ್ವಾ? ಹೇಗೆ ಕಾಲ್ ಮಾಡೋಕ್ಕಾಗತ್ತೆ ಸ್ವಾತಿ? ಅವರೊಬ್ರು ಕಾಮನ್ ಮ್ಯಾನ್ ಅಲ್ಲ, MLA. ಒಂದು ವೇಳೆ ಫ್ರೆಂಡ್ಸಿಗೆ ಫೋನ್ ಮಾಡಿ ನಿನ್ನೆಯಿಂದ ಡ್ಯಾಡ್ ಬರಲಿ ಅಂತ ಹೇಳಿದ್ರೆ ಅವ್ರು ಏನು ಅಂದ್ಕೊಳ್ಳಲ್ಲ. ನೋ, ನಾನು ಯಾರಿಗೂ ಕಾಲ್ ಮಾಡಲ್ಲ, ಕಾಲ್ ಮಾಡಬಾರ್ದು. ಈಗ ಏನು ಮಾಡ್ತೀರಾ? ಅಂಕಲ್ ಎಲ್ಲೋಗಿದ್ದಾರೆ ಅಂತ ಹೇಗೆ ತಿಳ್ಕೊತೀರಾ? ಅದೇ ಗೊತ್ತಾಗ್ತಿಲ್ಲ ಸ್ವಾತಿ. ಫೋನ್ ನಂಬರ್ ಟ್ರೇಸ್ ಮಾಡಿದ್ರೆ ಗೊತ್ತಾಗುತ್ತೆ, ಅದ್ರ ಹಾಗೆ ಮಾಡೋದು ಬೇಡ. ಬೇರೆಯವ್ರಿಗೆ ಡ್ಯಾಡ್ ಮನೇಲಿಲ್ಲ ಅಂತ ಗೊತ್ತಾದರೆ ನಮ್ಮ ಮನೆ ರೆಪ್ಯುಟೇಷನ್ ಏನಾಗ್ಬೇಡ ಹೇಳು. ಅದು ಅಲ್ಲದೆ ಡ್ಯಾಡ್ ಯಾಕೆ ಮನೆ ಬಿಟ್ಟು ಹೋಗಿದ್ದಾರೆ ಅಂತ ಸ್ಪಷ್ಟವಾಗಿ ಇನ್ನೂ ಗೊತ್ತಿಲ್ಲ. ಆರ್ಯ, ನನ್ಗನ್ಸುತ್ತೆ ಅಂಕಲ್ ಆಫೀಸ್ ಕೆಲ್ಸದ ಮೇಲೆ ಎಲ್ಲೋ ಹೊರಗಡೆ ಹೋಗಿರ್ಬೇಕು ಅಂತ. ನೀವು ಯಾಕೆ ಒಂದ್ಸಲ ಆಫೀಸ್ ಹತ್ರ ಹೋಗಿ ವಿಚಾರಿಸ್ಬಾರ್ದು? ಇದ್ರೂ ಇರ್ಬೋದು. ಸರಿ, ನಾನು ಈಗಲೇ ಆಫೀಸ್ ಹತ್ರ ಹೋಗಿ ಬರ್ತೀನಿ, ನಿನ್ನ ಅಮ್ಮನ ಜೊತೆ ಇರು. ಸರಿ ಆರ್ಯ, ಆದರೆ ನೀವು ಆಫೀಸ್ ಹತ್ರ ಹೋಗೋದಷ್ಟು ಸರಿನಾ? ಆಫೀಸ್ ಹತ್ರ ಹೋಗೋದು ಸರಿಯಲ್ಲ. ಆದರೆ ನಂಗೊಂದು ಡೌಟ್ ಇದೆ. ಡ್ಯಾಡ್ ಪಾರ್ಟಿ ಮೀಟಿಂಗ್ ಅಂತ ಆಫೀಸಲ್ಲೇ ಇದ್ದಾರಾ ಅಂತ. ಸರಿ, ನಾನು ಹೋಗಿ ಬರ್ತೀನಿ, ಹುಷಾರಾಗಿರು. ಏನು ಹೇಳ್ತಿದ್ದೆ ಶಿಶು? ಅಂದರೆ ಆದಿಗೆ ಅನುಮಾನ ಬಂದಿದೆ. ಅವನು ನಮ್ಮನ್ನು ಪ್ರಶ್ನೆ ಕೇಳೋ ಸಮಯನೂ ಬಂದಿದೆ. ಅದಕ್ಕೆ ನಾನು ಅವತ್ತೇ ಹೇಳಿದ್ದು ನಿನಗೆ ಎಲ್ಲ ವಿಷಯನೂ ಆದಿಗೆ ಹೇಳ್ಬಿಡು ಅಂತ. ನಾನು ಈಗ ನೋಡಿದ್ಯಾ ಎಂತ ಇಕ್ಕಟ್ಟು ಸಿಕ್ಕಾಕೊಂಡೆ ಅಂತ. ಏನು ಮಾಡಲಿ ಅತ್ತೆ, ವಿಷಯ ಹೇಳಬೇಕು ಅಂತ ನನಗೂ ಇಷ್ಟನೇ. ಆದರೆ ಅವನಿಗೆ ಸತ್ಯ ಗೊತ್ತಾದರೆ ನನ್ನ ಜೊತೆ ಇರಲ್ಲ ಅನ್ನೋ ಭಯ. ಮೊನ್ನೆ ಅವನೇ ಕೇಳ್ದ ಅಮ್ಮನಿಂದ ದೂರ ಆಗೋಕ್ಕೆ ಏನು ಕಾರಣ ಅಂತ. ಏನೋ ಹೇಳಿ ಮ್ಯಾನೇಜ್ ಮಾಡಿದೆ. ಅವ್ನು ಕೇಳಿದ್ರೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ನೀನು ಹೀಗೆ ಯೋಚನೆ ಮಾಡ್ತಾ ನಿಂತ್ಕೊಂಡ್ರೆ ಕಷ್ಟ ಆಗುತ್ತೆ ಕಣೋ. ಅಕಸ್ಮಾತ್ ಏನಾದರೂ ಜಾಸ್ಮಿನ್ ಇಲ್ಲೇ ಇರ್ತೀನಿ ಅಂತ ಬಂದರೆ? ಯಾರ್ದು ಫೋನು? ಜಾಸ್ಮಿನ್. ಹಲೋ, ಹೇಳಮ್ಮ. ಹಾಂ, ಕೊರಿಯರ್ ಎಲ್ಲ ಬಂದು ತಲುಪ್ತು. ಇನ್ನು 2 ದಿವಸದಲ್ಲಿ ಬೆಂಗಳೂರಿಗೆ ಬರ್ತಾ ಇದೆಯಾ? ಆಗಲೇ ಇಂಡಿಯಾಗೆ ಬಂದು 4 ದಿವಸ ಆಯಿತಾ? ಡೆಲ್ಲಿಲಿದೆಯಾ? ಸರಿನಮ್ಮ, ನಾ ಎಲ್ಲ ವ್ಯವಸ್ಥೆ ಮಾಡ್ತೀನಿ, ನೋ ಪ್ರಾಬ್ಲಮ್. ಹಲೋ, ಹೇಳಿ ಅಜ್ಜಿ. ಆರ್ತಿ ಹತ್ರ ವಿಷಯ ಹೇಳ್ದ್ಯಾ? ಏನಾಯ್ತು ಅಂತ ಕೇಳೋಕೆ ಅಂತ ಫೋನ್ ಮಾಡಿದೆ. ಇಲ್ಲ ಅಜ್ಜಿ, ಅಮ್ಮಂಗೆ ಹೇಳೋಕ್ಕಾಗ್ತಿಲ್ಲ. ನಾನು ಸ್ವಾತಿ ಅಮ್ಮಂಗೆ ಹೇಳಬೇಕು ಅಂತ ಟ್ರೈ ಮಾಡಿದ್ವಿ. ಆರ್ತಿ ಹತ್ರ ಹೇಳಕ್ಕಾಗಿಲ್ಲ ಅಂದ್ರೆ ಸೂರ್ಯನ ಹತ್ರ ಆದ್ರೂ ಹೇಳ್ಬೇಕಿತ್ತು. ಈಗ ಅದೇ ಟೆನ್ಷನ್ ಆಗಿರೋದು ಅಜ್ಜಿ. ಅಲ್ಲ ಆರ್ಯ, ಆರ್ತಿ ಹತ್ರ ಹೇಳು ಅಂದ್ರೆ ಆಗಲ್ಲ ಅಂತ್ಯ, ಸೂರ್ಯರ ಹತ್ರ ಹೇಳು ಅಂದ್ರೆ ಟೆನ್ಷನ್ ಆಗತ್ತೆ ಅಂತ್ಯ. ಹೀಗೆ ಆದ್ರೆ ಹೇಗೆ ಹೇಳು? ಅದಲ್ಲ ಅಜ್ಜಿ, ಡ್ಯಾಡ್ ಅಮ್ಮನ ಮೇಲೆ ಬೇಜಾರು ಮಾಡಿಕೊಂಡು ಮನೆ ಬಿಟ್ಟು ಹೋಗಿದ್ದಾರೆ. ಏನು? ಆರ್ತಿ ಮೇಲೆ ಕೋಪ ಮಾಡಿಕೊಂಡು ಸೂರ್ಯ ಮನೆ ಬಿಟ್ಟು ಹೋದ್ರ? ಯಾಕೋ ಸೂರ್ಯ ಹೀಗೆ ಮಾಡ್ತಿದ್ದಾರೆ? ಅವರಿಬ್ರು ದೂರ ಆದಷ್ಟು ಇಬ್ಬರ ನಡುವೆ ಅಂತರ ಜಾಸ್ತಿ ಆಗತ್ತೆ ಅಂತ ಗೊತ್ತಾಗಲ್ವಾ ಅವರಿಗೆ?
ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಜ್ಜಿ. ಯಾಕೆ ಹೀಗೆ ನಡ್ಕೊಳ್ತಿದ್ದಾರೆ ಅಂತಲೇ ಅರ್ಥ ಆಗ್ತಿಲ್ಲ. ಅವರಿಬ್ಬರನ್ನ ಕಾಂಪ್ರಮೈಸ್ ಮಾಡಬೇಕು ಅಂತ ನಾನು ಟ್ರೈ ಮಾಡ್ತಾನೆ ಇದ್ದೀನಿ. ಇಂಥ ಟೈಮಲ್ಲೇ ಡ್ಯಾಡ್ ಹೀಗೆ ಮಾಡಿದ್ದಾರೆ. ಅಮ್ಮ ನೋಡಿದ್ರೆ ಅವ್ರು ಮನೆ ಬಿಟ್ಟು ಹೋದ್ರೆ ಹೋಗ್ಲಿ ಬಿಡು ಅಂತ ಸುಮ್ಮನಿದ್ದಾರೆ. ಸರಿ ಕಣೋ ಆರ್ಯ, ನಾನು ಆರ್ತಿ ಹತ್ರ ಮಾತಾಡ್ತೀನಿ, ನೀನು ಟೆನ್ಷನ್ ಮಾಡ್ಕೋಬೇಡ. ಹಾಂ ಸರಿ ಅಜ್ಜಿ. ಶೋಭಾ ಏನಾಗಿರೋ ಯಾಕೆ ನಗ್ತಾ ಇದ್ಯಾ? ಮತ್ತಿನ್ನೇನ್ ಶೋಭಾ, ಅಮ್ಮನ್ನ ನನ್ ಜೊತೆ ಕಳ್ಸ್ಬೇಕಾಗತ್ತೆ ಅಂತ ಸೂರ್ಯ ತಲೆ ಮೆರ್ಸ್ಕೊಂಡು ಹೋಗ್ಬಿಟ್ರಂತೆ. ಒಬ್ಬ ಇನ್ನ ಅಮ್ಮನ ಈಸಿಯಾಗಿ ಕರ್ಕೊಂಡು ಹೋಗ್ಬೋದಪ್ಪ. ಹುಚ್ಚ ಬಾಯಿ, ಒಬ್ಬ ಮಗನಾಗಿ ಮಾತಾಡೋ ಮಾತಾ ಇದು? ಏನೋ ಮನಸ್ತಾಪ ಮಾಡ್ಕೊಂಡು ಅವರಿಬ್ರು ದೂರ ಆಗಿದ್ದಾರೆ, ಹೇಗಾದ್ರೂ ಮಾಡಿ ಅವ್ರನ್ನ ಒಂದ್ ಮಾಡ್ಬೇಕು ಅಂತ ಯೋಚನೆ ಮಾಡೋದ್ ಬಿಟ್ಟು ಅವ್ರು ದೂರ ಆಗಿದ್ದೆ ಒಳ್ಳೇದು ಅಂತ ನಗ್ತಾ ಇದೆಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ನನಗೆ ಯಾಕೆ ನಾಚಿಕೆ ಆಗ್ಬೇಕು ಶೋಭಾ? ಆ ಸೂರ್ಯನ ಅವಶ್ಯಕತೆ ನನಗಾಗ್ಲಿ ನಮ್ಮ ಅಮ್ಮನಿಗಾಗ್ಲಿ ಬೇಕಾಗಿಲ್ಲ. ಅವತ್ತು ನಿನ್ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಫೈನಾನ್ಸ್ ಕಂಪನಿ ಹಾಕೊಟ್ಟಾಗ ಸೂರ್ಯ ಕೆಟ್ಟವನಾಗಿರ್ಲಿಲ್ಲ ನಿನ್ಗೆ. ನಿಮ್ಮಮ್ಮ ಬೀದಿಯಲ್ಲಿ ಬಿದ್ದಾಗ ಅವ್ಳ ಕುತ್ತಿಗೆಗೆ ತಾಳಿ ಕಟ್ಟಿ ಸಮಾಜದಲ್ಲಿ ಒಂದು ಒಳ್ಳೆ ಗೌರವನ ಕೊಟ್ಟು ನೆಮ್ಮದಿ ಜೀವನ ಕೊಟ್ರಲ್ಲ, ಆ ಸೂರ್ಯ ನಿನಗೆ ಇವತ್ತು ಯಾರೋ ಆಗ್ಬಿಟ್ರಲ್ಲ. ಸುಮ್ಮನೆ ಶೋಭಾ, ನನಗೇನು ಗೊತ್ತಿಲ್ಲ ಅಂತ ಹೇಳ್ಬೇಡ, ನಂಗೆಲ್ಲ ಚೆನ್ನಾಗಿ ಗೊತ್ತಿದೆ. ಚೆನ್ನಾಗಿದ್ ನಮ್ಮ ಅಪ್ಪ ಅಮ್ಮನ ದೂರ ಮಾಡಿ ಏನೋ ಒಂದು ದೊಡ್ಡ ಕೆಲಸ ಮಾಡಿ ಅಂತ ಪೋಸ್ ಕೊಟ್ಬಿಟ್ರೆ ಏನ್ ದೊಡ್ಡ ದೇವರಾಗ್ಬಿಡ್ತಾನ ಅವನು? ನಾನು ನನ್ನ ಜೀವನದಲ್ಲಿ ಇನ್ನೊಬ್ರ ಹೆಂಡತಿನ ದೂರ ಮಾಡಿ ಮದ್ವೆ ಆಗಲ್ಲ. ಒಬ್ಳು ಅನಾಥನ ಮದ್ವೆ ಆಗಿ ಅವಳಿಗೆ ಬಾಳ್ಕೊಡ್ತೀನಿ. ಅದ್ರಲ್ಲಿರೋದು ದೊಡ್ಡತನ. ದೊಡ್ಡತನ ಅಂತೆ ದೊಡ್ಡತನ. ಇವತ್ತು ನೀನು ಅವನ ಜೊತೆಯಲ್ಲಿ ಇದೆಯಲ್ಲ, ಅವನಂತ ಕೀಳು ವ್ಯಕ್ತಿ ಮತ್ತೊಬ್ಬ ಇಲ್ಲ ಕಣೋ. ಸೂರ್ಯನಿಗಿರೋ ಒಳ್ಳೆ ಗುಣಗಳಲ್ಲಿ ಒಂದು ಎಳ್ಳು ಕಾಳಷ್ಟು ಒಳ್ಳೆ ಗುಣ ನಿಮ್ಮ ಅಪ್ಪನ ಹತ್ರ ಇದ್ದಿದ್ರೆ ಹೇಳು. ನಾನು ಅಂತ ಮೆರಿತಾ ಇದೆಯಲ್ಲ, ಇವತ್ತಲ್ಲ ನಾಳೆ ನಿನಗೆ ಗೊತ್ತಾಗುತ್ತೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ. ನೀನೇನೇ ಹೇಳಿದ್ರು ಸರಿ, ನಾನ್ ನಂಬಲ್ಲ. ಒಟ್ನಲ್ಲಿ ನಾನು ನಮ್ಮಮ್ಮನ ಕರ್ಕೊಂಡು ಹೋಗ್ತೀನಿ. ತಲೆ ಮರ್ಸ್ಕೊಂಡು ಹೋಗಿದ್ದಾನಲ್ಲ ಆ ಸೂರ್ಯ, ಅವನಿಗೂ ಹೇಳ್ಬಿಡು. ಬರಲಾ? ಆಪತ್ ಬಂದು ಬಾಗಿಲು ತಟ್ತಿದೆ, ನೀನ್ ನೋಡಿದ್ರೆ ಇಷ್ಟೊಂದು ಕೂಲಾಗಿ ಕೂತಿದ್ಯಲ್ಲೋ ಶಶು. ಜಾಸ್ಮಿನ್ ಇಲ್ಲೇ ಇರ್ತೀನಿ ಅಂತ ಬಂದ್ರೆ ಆದಿ ಸುಮ್ನೆ ಇರ್ತಾನ? ಆದಿ ಇಲ್ಲಿರೋದ್ ನೋಡಿದ್ರೆ ಜಾಸ್ಮಿನ್ ಸುಮ್ನೆ ಇರ್ತಾಳ? ಅವ್ರಿಬ್ಬರಿಗೂ ಮೂಗಿನ ತುದಿನ ಕೋಪ. ಇಬ್ರು ಒಟ್ಟಿಗೆ ಸೇರ್ಬಿಟ್ರೆ ಕಾಲ್ ಕೆರ್ಕೊಂಡು ಜಗಳ ಆಡ್ತಿರ್ತಾರೆ. ದಿನ ಬೆಳಿಗಾದ್ರೆ ಅದೇ ನಮಗ್ ಸುಪ್ರಭಾತ ಆಗ್ಬಿಡುತ್ತೆ ಕಣೋ. ನಾನು ಇಷ್ಟೊಂದು ಮಾತಾಡ್ತಾನೆ ಇದ್ದೀನಿ, ನೀನ್ ನೋಡಿದ್ರೆ ಸುಮ್ನೆ ಕೂತಿದ್ಯಲ್ಲೋ. ನೀನ್ ಏನ್ ಮಾಡ್ಬೇಕು ಅಂತಿದ್ಯಾ ಅದನ್ನಾದ್ರೂ ಹೇಳು. ಅಮ್ಮೋರೆ, ಈಗ ನೀವ್ ಯಾಕೆ ಇಷ್ಟೊಂದು ಆತಂಕದಲ್ಲಿದ್ರಿ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ನಿನ್ಗೇನ್ ತಲೆ ಕೆಟ್ಟಿದ್ಯೇನೋ ಭೂಪಲ? ಜಾಸ್ಮಿನು ಇಲ್ಲೇ ಇರ್ತೀನಿ ಅಂತ ಬರ್ತಿದ್ದಾಳೆ, ಅದ್ ಗೊತ್ತಿದ್ದು ಗೊತ್ತೇ ಇಲ್ಲ ಅನ್ನೋ ತರ ರಾಗ ಹೇಳ್ತಿದ್ಯಲ್ಲ. ಅಷ್ಟೇ ತಾನೇ, ಬರ್ಲಿ ಬಿಡಿ. ಅವ್ರು ಬಂದ್ರೆ ಏನ್ ಪ್ರಾಬ್ಲಮ್ ಇರೋದಕ್ಕೆ ತಾನೇ ಹೇಳ್ತಿರೋದು. ಹೇಗಾದ್ರೂ ಮಾಡಿ ಅವ್ಳು ಇಲ್ಲಿ ಬರೋದನ್ನ ತಡಿಬೇಕು ಅಂತ. ಅದಾಗಲ್ಲ ಅಮ್ಮೋರೆ. ಜಾಸ್ಮಿನಿಗಾಗಲೇ ಇಂಡಿಯಾಗೆ ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಅಂತದ್ರಲ್ಲಿ ಅವ್ರನ್ನ ಮನೆಗೆ ಬರಬೇಡಿ ಅಂತ ತಡೆಯೋದಾದ್ರೆ ಹೇಗೆ? ಹೇಗೆ ಅಂತ ನನಗೆ ಗೊತ್ತಿದ್ರೆ ನಾನು ಯಾಕೆ ನಿಮ್ಗೆ ಹೇಳ್ತಿದ್ದೆ? ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ ಕಣ್ರೋ. ಜಾಸ್ಮಿನು ಇಲ್ಲಿಗೆ ಬರ್ದಿರೋ ಹಾಗೆ ತಡಿಬೇಕು. ಇಲ್ಲ ಅವಳು ಇಲ್ಲಿಂದ ಅಮೆರಿಕ ಹೋಗೋ ತನಕ ಆದಿ ಈ ಮನೆ ನಿಲ್ದಿರೋ ಹಾಗೆ ನೋಡ್ಕೋಬೇಕು. ಮೊರೆ, ನನಗೆ ಗೊತ್ತಿಲ್ಲದೆ ನಿಮ್ಗೊಂದು ಮಾತು ಕೇಳ್ತೀನಿ. ಜಾಸ್ಮಿನ್ ಅವ್ರು ಇಲ್ಲಿಗೆ ಬಂದ್ರೆ ಚಿಕ್ಕ ಯಜಮಾನ್ರು ಯಾಕೆ ಮನೇಲಿ ಇರಬಾರ್ದು? ಏನಾದರೂ ಒಂದು ವೇಳೆ ಬಂದ್ರೆ ಇಬ್ಬರು ಜೊತೆಲೇ ಇರ್ತಾರೆ. ಇದರಲ್ಲಿ ಒಬ್ರಿಗೊಬ್ರು ಜಗಳ ಮಾಡೋಂಥದ್ದು ಏನಿದೆ? ಅಲ್ಲ, ನೀವ್ಯಾಕೆ ಇಷ್ಟೊಂದು ಗಾಬರಿ ಆಗ್ಬೇಕು? ಏಯ್, ಏನ್ ಮಾತು ಅಂತ ಆಡ್ತಿದ್ಯೋ ಭೂಪಲ? ಜಾಸ್ಮಿನ್ ಯಾರು ಅನ್ಕೊಂಡಿದ್ಯಾ? ಶಶು ಮಗಳು, ಎರಡನೇ ಹೆಂಡತಿ ಮಗಳು, ಅದು ಮೇರಿ ಮಗಳು. ಮೇರಿ ಮಗಳನ್ನ ಆದಿ ಹೇಗ್ ತಾನೇ ಒಪ್ಕೋತಾನೋ? ಅದು ಅಲ್ಲದೆ ಆದಿ ಶಶಾಂಕ್ ನೋಡ್ತಿರೋದು ಇತ್ತೀಚೆಗೆ. ಅವನು ಅವ್ರ ಅಪ್ಪನ ದೇವ್ರು ಅಂತ ತಿಳ್ಕೊಂಡಿದ್ದಾನೆ. ಅದೇ ಕಾರಣಕ್ಕೇನೆ ಆರ್ತಿನ ಇಲ್ಲಿ ಕರ್ಕೊಂಡ್ ಬರ್ಬೇಕು ಅಂತ ಒದ್ದಾಡ್ತಿರೋದು. ಇಂಥ ಟೈಮಲ್ಲಿ ಜಾಸ್ಮಿನ್ ಇಲ್ಲಿಗೆ ಬಂದ್ರೆ ನಮ್ಮ ಅಪ್ಪ ನಮ್ಮಮ್ಮನ್ ಬಿಟ್ಟು ಎರಡನೇ ಮದುವೆ ಮಾಡ್ಕೊಂಡಿದ್ದಾನೆ ಅಂತ ಅವ್ನಿಗೆ ಗೊತ್ತಾಗಲ್ವೇನೋ?
ಗೊತ್ತಾದ್ರೆ ಅವ್ನು ಸುಮ್ಮನೆ ಇರ್ತಾನ? ಅವನ ಅಪ್ಪ ಅಂತ ಒಪ್ಕೊಡದಿರ್ಲಿ, ಈ ಜನ್ಮದಲ್ಲಿ ನಮ್ಮ ಅಪ್ಪನ ಮಕ್ಕ ನೋಡಲ್ಲ ಅಂತ ಹೋಗ್ತಾ ಇರ್ತಾನೆ. ಅದಕ್ಕೆ ನನಗೀಗ ಆತಂಕ ಆಗ್ತಿರೋದು. ಹೇಗಾದ್ರೂ ಮಾಡಿ ಜಾಸ್ಮಿನ್ ಇಲ್ಲಿಗೆ ಬರೋದನ್ನ ತಡಿಬೇಕಣೋ, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಜಾಸ್ಮಿನ್ ಅವ್ರನ್ನ ತಡೆಯೋದು ಕಷ್ಟನೇ ಅಮ್ಮೋರೆ. ಕಷ್ಟ ಅಂತ ಸುಮ್ಮನೆ ಕುತ್ಕೊಂಡ್ರೆ ಏನೂ ಆಗಲ್ಲ, ಏನಾದ್ರೂ ಮಾಡ್ಲೇಬೇಕು. ಏನೋ ಶಶು, ನಾನು ಏನ್ ಮಾಡೋದು ಅವಳು ಬಂದ್ರೆ ಅಂತ ತಲೆ ಕೆಡ್ಸ್ಕೊಂಡಿದ್ರೆ ನೀ ನೋಡಿದ್ರೆ ಏನು ಮಾತಾಡದೆ ಮೌನವಾಗಿದೆಯಲ್ಲೋ. ಹಂಗೋ ಹಿಂಗೋ ಹೆಂಗೋ ಇದ್ದೆ ನೀ ಹಿಂಗಾಗೋದೆ ನೋಡು ಅಂತಮ್ಮ. ನಾನು ಹೇಗಿದ್ರೆ ನಿನ್ಗೇನೋ? ಮೊದ್ಲು ಯಾಕೆ ಫೋನ್ ಮಾಡಿದೆ ಅದನ್ನ ಹೇಳು. ಏನಿಲ್ಲಪ್ಪೆ, ನಿಮ್ಮಪ್ಪ ಮನೆ ಬಿಟ್ಟು ಹೋದ್ರಲ್ಲ, ಹಾಗೆ ನೀನು ಮನೆ ಬಿಟ್ಟು ಹೋಗೋ ಸ್ಕೆಚ್ ಏನಾದ್ರು ಹಾಕೊಂಡಿದ್ಯಾ ಅಂತ ವಿಚಾರಿಸೋಣ ಅಂತ ಫೋನ್ ಮಾಡಿದೆ. ಏನು ಮನೆ ಬಿಟ್ಟು ಹೋಗೋ ಪ್ಲಾನ್ ಇದೆಯಾ? ನಾನು ಯಾಕೋ ಮನೆ ಬಿಟ್ಟು ಹೋಗ್ಲಿ ಅಂತ ಕರ್ಮ ನನಗೆ ಬರಲಿಲ್ಲ. ಅದೇನಿದ್ರು ನಿನ್ ಗ್ರಾಚಾರ. ಅಪ್ಪಿ, ಗ್ರಾಚಾರ ಕೆಟ್ಟಿರೋದು ನಂದಲ್ಲ ಕಣ, ನಿನಗೆ ನಿಮ್ಮ ಅಪ್ಪಂಗೆ. ಅದಕ್ಕೆ ತಾನೆ ನಿಮ್ಮಪ್ಪ ಮನೆ ಬಿಟ್ಟು ಹೋಗಿರೋದು. ಪುಕ್ಲಾ ಕಣೋ ನಿಮ್ಮಪ್ಪ, ನಮ್ಮಮ್ಮನ ಎಲ್ಲಿ ನನ್ನ ಜೊತೆ ಕಳ್ಸ್ಬೇಕಾಗುತ್ತೋ ಅಂತ ಮನೆ ಬಿಟ್ಟೇ ಹೋಗೋದ. ನೀನ್ ಯಾರ ಜೊತೆ ಇದ್ಯಾ ಅಂತ ಅಮ್ಮಂಗೇನಾದ್ರು ಗೊತ್ತಾದ್ರೆ ಆ ಕ್ಷಣನೇ ಅವ್ರ ಪಾಲಿಗೆ ನೀನ್ ಸತ್ತೋದೆ. ಆಗ ಈ ಜನ್ಮ ಅಲ್ಲ, ಮುಂದಿನ ಜನ್ಮದಲ್ಲಿ ಅವ್ರ ಮಗನ ಹುಟ್ಟೋ ಯೋಗ್ಯತೆನ ಕಳ್ಕೊಳ್ತೀಯ. ಮೊದಲು ನಿನ್ ಮನೆ ಮುಂದೆ ಇರೋ ತಗ್ಗನ್ನ ಸರಿ ಮಾಡ್ಕೊ, ಆಮೇಲೆ ನನ್ನ ಮನೆ ಮುಂದೆ ಇರೋ ಗುಂಡಿನ ಮುಚ್ಚಕ್ ಬಾ. ಲೋ ಅಪ್ಪಿ, ನಿನ್ನ ಹತ್ರ ಹೇಳ್ಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ ಕಣೋ. ನಿನ್ ಲೆಕ್ಚರ್ ಏನೇ ಇದ್ರು ನೀನ್ ಅರೆಸ್ಟ್ ಮಾಡ್ತಿಯಲ್ಲ ಅಂತವ್ರ ಹತ್ರ ಇಟ್ಕೋ, ನನ್ನ ಹತ್ರ ಅಲ್ಲ. ನಿನ್ನನ್ನ ಅರೆಸ್ಟ್ ಮಾಡಿದ್ ನಾನೇ ಅಂತ ಮರ್ತ್ಬಿಟ್ಟೆ ಅಣ್ಣಯ್ಯ. ಮರ್ತಿದ್ರೆ ಹೇಳು, ಇನ್ನೊಂದ್ಸಲ ಅರೆಸ್ಟ್ ಮಾಡಿ ಬುದ್ಧಿ ಕಳ್ಸೋದೇನೋ ಬ್ರಹ್ಮಾಸ್ತ್ರನೇ ಪ್ರಯೋಗ ಮಾಡ್ತೀನಿ. ಏ ಆರ್ಯ, ಕೂಗಾಡ್ಬೇಡ್ವೋ. ನೀನ್ ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಅಮ್ಮ ನಿನ್ ಜೊತೆ ಬರಲ್ಲ. ಲೋ ಅಪ್ಪಿ, ಅದನ್ನ ತಪ್ಸೋದಿಕ್ಕೆ ನಿನ್ನಿಂದ ಅಲ್ಲ, ನಿಮ್ಮ ಅಪ್ಪನಿಂದನೂ ಸಾಧ್ಯ ಇಲ್ಲ. ನಿಮ್ಮಪ್ಪ ನಿನ್ ಸಪೋರ್ಟಿಗೆ ಇಲ್ಲ ಅಂದ್ಮೇಲೆ ನೀನ್ ಯಾವ ಲೆಕ್ಕನೋ ನನಗೆ. ಮೊದಲು ಮನೆ ಬಿಟ್ಟು ಹೋಗಿರೋ ನಿಮ್ಮಪ್ಪನ ಎಲ್ಲಿ ಹೋಗಿದ್ದೀರಂತ ಹುಡ್ಕೊಂಡು ಮನೆ ಕರ್ಕೋಬಾ. ನಮ್ಮಪ್ಪ ಮನೆ ಬಿಟ್ಟು ಹೋಗಿಲ್ಲ ಕಣೋ, ಅಂತ ಕೆಲಸ ಮಾಡೋರು ಅಲ್ಲ, ಅಂತ ಗ್ರಾಚಾರನೂ ಬರ್ಲಿಲ್ಲ ಅವ್ರಿಗೆ. ಸುಮ್ನೆ ಫೋನ್ ಮಾಡಿ ಏನೋ ಕತೆ ಹೇಳಿ ಅವ್ರ ಇಮೇಜ್ ಹಾಳು ಮಾಡಕ್ ನೋಡ್ಬೇಡ. ಲೋ, ನಿಮ್ಮಪ್ಪ ಎಲ್ಲೇ ಹೋದ್ರು ಸರಿ, ನಾನ್ ಮಾತ್ರ ನಮ್ಮಮ್ಮನ ಕರ್ಕೊಂಡು ಹೋಗೇ ಹೋಗ್ತೀನಿ. ಸುಮ್ನೆ ಮನೆ ಬಿಟ್ಟು ಹೋಗೋದ್ರಿಂದ ಏನು ಪ್ರಯೋಜನ ಇಲ್ಲ ಕಣೋ. ಮೊದ್ಲು ನಿಮ್ಮಪ್ಪ ಎಲ್ಲಿ ಅಂತ ಹುಡುಕಿ ಮನೆಗ್ ಬಾಪ ಅಂತ ಮನೆ ಕರ್ಕೋಬಾ. ಸುಮ್ನೆ ಕಿರ್ಚ್ಬೇಡ ಕಣೋ ಅಪ್ಪಿ, ನನಗೆ ಸೌಂಡು ಅಂದ್ರೆ ಅಲರ್ಜಿ. ನಾನು ಹೇಳಿದ್ ನೆನಪಿದೆ ತಾನೆ? ಬಾಯ್. ಎತ್ತರ ಗಾಡಿ. ಸ್ವಾತಿ, ಆರ್ತಿಗ್ ವಿಷಯ ಹೇಳಿದ್ರೇನೆ? ಒಳ್ಳೆ ಹುಡುಗರು ಸಿಕ್ಕಿದ್ದೀರಾ. ಆರ್ಯ ಎಲ್ಲಿ? ಅಜ್ಜಿ ಅಲ್ಲಿ ಕೂತಿದ್ದಾರೆ. ಆರ್ಯ, ಯಾಕೋ ಏನ್ ಯೋಚನೆ ಮಾಡ್ತಿದ್ಯಾ? ಅಜ್ಜಿ, ಅದು ಸೂರ್ಯ ಮನೇಲಿ ಇಲ್ಲ ಅಂತನಾ? ಯೋಚನೆ ಮಾಡ್ಬೇಡ ಕಣೋ, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಆರ್ತಿಗ್ ವಿಷಯ ತಿಳಿಸಿದ್ರಾ? ಇಲ್ಲ ಅಜ್ಜಿ, ಅಮ್ಮಂಗೆ ಹೇಗೆ ವಿಷಯ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅದಕ್ಕೆ ನಿಮ್ಮ ಸಹಾಯ ಬೇಕು. ನಾನು ಬಂದಿರೋದೇ ಅದಕ್ಕೆ. ನಿಮ್ಮನ್ನ ನಂಬ್ಕೊಂಡ್ಬಿಟ್ರೆ ಅಷ್ಟೇ, ನಾನೇ ಆರ್ತಿಗೆಲ್ಲ ವಿಷಯ ಹೇಳ್ತೀನಿ. ಥ್ಯಾಂಕ್ಸ್ ಅಜ್ಜಿ. ಆಹಾ, ಏನಾದರೂ ಮಾಡಿ ಹೇಳಿ ಅಂದರೆ ನಿಮ್ಮ ಕೈಲಿ ಆಗಲ್ಲ. ಅದೇ ಬೇರೆಯವ್ರು ಮಾಡಿದರೆ ಇದೊಂದು ಚೆನ್ನಾಗಿ ಹೇಳಕ್ ಬರುತ್ತೆ. ಥ್ಯಾಂಕ್ಸ್ ಅಜ್ಜಿ. ನಿಮ್ಮ ಮನೆಯವ್ರಿಗೆ ವಿಷಯ ತಿಳಿಸು ಅಂತ ಹೇಳಿದ್ನಲ್ಲ, ಏನು ಮಾಡಿದೆ? ನಿಮ್ಮ ಮನೇಲಿ ಯಾರ್ಯಾರಿದ್ದಾರೆ? ನನಗೆ ನಮ್ಮ ಅಜ್ಜಿನೇ ಇಲ್ಲ, ಅವ್ರು ಬಿಟ್ರೆ ಯಾರೂ ಇಲ್ಲ. ಒಳ್ಳೇದಾಯ್ತು ಬಿಡು. ಇಂಥ ಕೇಸನ್ನೆಲ್ಲ ಹ್ಯಾಂಡ್ಲ್ ಮಾಡೋಕ್ಕೆ ಅಜ್ಜಿಯರೇ ಸರಿ. ಈ ಮನೆಯಲ್ಲಿ ಹಿರಿ ಜೀವ ಅನ್ಸ್ಕೊಂಡಿರೋ ಅಜ್ಜಿ ಇಲ್ಲದೆ ಇರೋದಕ್ಕೆ ಇಷ್ಟೆಲ್ಲ ಆಗಿರೋದು. ಗಾಯತ್ರಿ ಇದ್ದಿದ್ರೆ ಅವಳು ಹೇಗೋ ಮ್ಯಾನೇಜ್ ಮಾಡಿರೋರು. ಅವ್ರು ನೋಡಿದ್ರೆ ತೀರ್ಥಯಾತ್ರೆ ಅಂತ ಹೋಗಿದ್ದಾರೆ. ಅವ್ರು ಯಾವಾಗ ಬರ್ತಾರೆ ಅನ್ನೋದು ಗೊತ್ತಿಲ್ಲ.
ನೀವೊಂದು ಕೆಲಸ ಮಾಡು, ನಿಮ್ಮ ಅಜ್ಜಿನ ಆದಷ್ಟು ಬೇಗ ಇಲ್ಲಿ ಕರ್ಸ್ಬಿಡು. ನಮ್ಮಜ್ಜಿನ ಇಲ್ಲಿಗೆ ಬರೋದಕ್ಕೆ ಹೇಳ್ಬೇಕಾ? ಯಾಕೆ? ನಿಮ್ಮ ಅಜ್ಜಿ ಅಂದ್ರೆ ಏನು, ಹುಲಿನೋ ಸಿಂಹನೋ? ಯಾಕೆ ಇಷ್ಟು ಹೆದರ್ಕೋತಾ ಇದೆಯಾ? ಅಜ್ಜಿ ಅವರು ನೀವ್ ಅನ್ಕೊಂಡಿರೋ ಹಾಗಲ್ಲ. ಒಂಥರ ಸಂಪತ್ತಿಗೆ ಸವಾಲ್ ಮಂಜುಳ ಇದಾರಲ್ಲ, ಘಾಟಿ ಬಜಾರಿ. ಅವ್ರು ಇಲ್ಲಿಗೆ ಬಂದ್ರೆ ಒಬ್ರನ್ನ ಒಂದ್ ಕಡೆ ನಿಲ್ಲೋದಕ್ ಬಿಡಲ್ಲ, ಎಲ್ಲ ಗಡಗಡ ಅಂತ ನಡ್ಗಿಸ್ಬಿಡ್ತಾರೆ. ಅವ್ರೊಂದ್ ಕೆಲ್ಸನ ಮಾಡ್ಬಾರ್ದು ಅಂದ್ರೆ ಮಾಡೋ ಹಾಗಿಲ್ಲ. ಒಂದ್ ವಸ್ತು ಇಲ್ಲಿ ಇಡ್ಬೇಡ ಅಂದ್ರೆ ನೆಕ್ಸ್ಟ್ ಟೈಮ್ ಅವ್ರ ಕಣ್ಣ ಕಾಣೋ ಹಾಗಿಲ್ಲ. ಕುತ್ಕೋ ಅಂದ್ರೆ ಕುತ್ಕೋಬೇಕು, ನಿಂತ್ಕೋ ಅಂದ್ರೆ ನಿಂತ್ಕೊಬೇಕು. ಅಕಸ್ಮಾತ್ ಅವ್ರ ಮಾತಿಗೆ ಯಾರು ತಪ್ಪರು ಅಂದ್ರೆ ಅವ್ರ ಗ್ರಾಚಾರ ಕೆಟ್ಟಿದೆ ಅಂತಾನೆ ಅರ್ಥ. ನಾನ್ ಬೆಂಗಳೂರಿಗೆ ಬರೋದಕ್ಕಿಂತ ಮುಂಚೆನೂ ಅಷ್ಟೇ, ಎಷ್ಟೇ ಕೇಳ್ಕೊಂಡ್ರು ಒಪ್ಕೊಂಡಿರ್ಲಿಲ್ಲ. ನಾನ್ ಕಾಡಿ ಬೇಡಿ ಊಟ ಬಿಟ್ಟಿದ್ದಕ್ಕೆ ಮನ್ಸಲ್ಲಿ ಕಳ್ಸ್ಕೊಟ್ರು. ಈಗೇನಾರು ಅವ್ರು ಇಲ್ಲಿಗೆ ಬಂದ್ರೆ ನನ್ ಕತೆ ಅಷ್ಟೇ. ಏನೂ ಆಗಲ್ಲ ಸ್ವಾತಿ, ಮೊದ್ಲು ನಿಮ್ಮ ಅಜ್ಜಿನ ಬರಕ್ ಹೇಳು. ಅವ್ರು ಇಲ್ಲಿಗೆ ಬಂದ್ರೆ ಎಲ್ಲ ಸರಿ ಹೋಗುತ್ತೆ. ನಿಮ್ಮ ಅಜ್ಜಿ ಇಲ್ಲಿಗೆ ಬರ್ತಾ ಇದ್ದಾರೆ, ಮನೇಲಿ ಏನೋ ಒಂದು ಫಂಕ್ಷನ್ ನಡೆಯುತ್ತೆ ಅಂದ್ರೆ ಸೂರ್ಯ ಎಲ್ಲೇ ಇದ್ರು ವಾಪಸ್ ಬಂದೇ ಬರ್ತಾರೆ. ಮೊದ್ಲೇ ನಿಮ್ಮ ಅಜ್ಜಿ ಘಾಟಿ ಅಂತ ಬೇರೆ ಹೇಳಿದ್ಯಾ, ಅವ್ರು ಎಲ್ಲ ಸರಿ ಮಾಡ್ತಾರೆ ಬಿಡೆ. ಅಯ್ಯೋ ಅಜ್ಜಿ, ಅದು ನಾನ್ ಹೇಳಿದ್ಮೇಲೆ ಮುಗೀತು. ಸೂರ್ಯ ಮನೆಗೆ ವಾಪಸ್ ಬರ್ಬೇಕು ಅಂದ್ರೆ ನಿಮ್ಮ ಅಜ್ಜಿ ಇಲ್ಲಿಗೆ ಬರ್ಲೇಬೇಕು. ಅರ್ಯ, ನೀನೇನು ಯೋಚನೆ ಮಾಡ್ಬೇಡ ಕಣ, ಸೂರ್ಯ ವಾಪಸ್ ಬಂದೇ ಬರ್ತಾರೆ. ಅದು ಸರಿ ಅಜ್ಜಿ, ನಾನು ಅಪ್ಪ ಅಮ್ಮನ ಒಂದು ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ರೆ ಆದಿತ್ಯ ಅವ್ರನ್ನ ದೂರ ಮಾಡಬೇಕು ಅಂತ ಹವಣಿಸ್ತಿದ್ದಾನೆ. ಇದು ಹೀಗೆ ನಡೆದ್ರೆ ನಮ್ಮ ಪ್ಲಾನ್ ಎಲ್ಲ ಹಾಳಾಗಲ್ವಾ? ಇದಕ್ಕೆ ನನ್ನ ಹತ್ರ ಒಂದು ಪ್ಲಾನ್ ಇದೆ. ಡ್ಯಾಡ್ ವಾಪಸ್ ಮನೆಗೆ ಬರೋಕ್ಕೂ ಮುಂಚೆ ಆದಿತ್ಯನ ಮಟ್ಟ ಹಾಕ್ಬಿಡ್ಬೇಕು. ಇಲ್ಲಾಂದ್ರೆ ಇವ್ರಜ್ಜಿ ಮುಂದೆನೂ ನಾವು ತಲೆ ತಗ್ಗಿಸ್ಬೇಕಾಗತ್ತೆ. ಡ್ಯಾಡ್, ಡ್ಯಾಡ್ ಎಲ್ಲಿದ್ದೀರಾ? ಡ್ಯಾಡ್, 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 ಡ್ಯಾಡ್ ಎಲ್ಲೋದ್ರು? ಆದಿ, ಡ್ಯಾಡ್, ಡ್ಯಾಡ್ ನೀವು ಒಂದು ಇಂಪಾರ್ಟೆಂಟ್ ನ್ಯೂಸ್ ಇದೆ ಡ್ಯಾಡ್. ಏನಾದಿ ತುಂಬಾ ಸಂತೋಷವಾಗಿದೆಯಾ? ಯಾವುದೋ ದೊಡ್ಡ ಕೆಲಸ ಕೈ ಹತ್ತಿರವಾಗಿದೆ. ಒಂದ್ ರೀತಿ ದೊಡ್ಡ ಕೆಲ್ಸನ ಡ್ಯಾಡ್, ಆದ್ರೆ ಆ ಕೆಲ್ಸ ಎಲ್ಲಿ ಆಗೋಗುತ್ತೆ ಅಂತ ಸೂರಜ್ ಸಾಹೇಬ್ರು ನನಗೆ ಎದುರ್ಕೊಂಡು ಊರ್ ಬಿಟ್ಟೆ ಔಟ್ ಆಗಿದ್ದಾರೆ ಡ್ಯಾಡ್. ಇದು ಒಳ್ಳೆ ಟೈಮು, ಅಮ್ಮನ ಮನೆ ಕರ್ಕೊಂಡ್ಬರ್ಬೇಕು. ಸೂರ್ಯ ಊರ್ ಬಿಟ್ಟು ಹೋಗಿದ್ದಾನ? ನಾನ್ ನಂಬಲ್ಲ. ನಂಬಲೇಬೇಕು ಡ್ಯಾಡ್. ತಾನೆಲ್ಲಿ ಇದೇ ಊರಲ್ಲಿ ಇದ್ರೆ ಅಮ್ಮನ ನನ್ ಜೊತೆ ಕಳ್ಸ್ಬೇಕಾಗುತ್ತೆ ಅಂತ ಈ ರೀತಿ ನಾಟಕ ಮಾಡ್ತಿದ್ದಾರೆ. ಅದೇ ಅಲ್ವಾ ಡ್ಯಾಡ್ ರಾಜಕಾರಣಿಗಳು, ಒಂದ್ ರೀತಿ ರೆಸಾರ್ಟ್ ರಾಜಕೀಯ ಅಂತಾರಲ್ವಾ, ಹಾಗೆ ಮಾತು ಬದಲಾಯಿಸೋದು, ಪಕ್ಷ ಬದಲಾಯಿಸೋದು, ಇದೆಲ್ಲ ಅವ್ರಿಗೆ ಹೊಸ್ದಾ? ಡ್ಯಾಡ್, ನಮ್ಗೆ ಈಗ ಸಿಕ್ಕಿರೋ ಅವಕಾಶನ ಉಪಯೋಗಿಸ್ಕೊಂಡು ಅಮ್ಮನ ಕರ್ಕೊಂಡ್ಬರೋದು ಒಳ್ಳೇದು. ಆದಿ, ನೀನ್ ಮಾಡ್ತಾ ಇರೋದು ತಪ್ಪು ಅನ್ನಿಸ್ತಿದೆ. ಯಾವ ಡ್ಯಾಡ್ ತಪ್ಪು? ಅಮ್ಮನ್ನ ನಿಮ್ಮನ್ನ ದೂರ ಮಾಡಿದ್ದ ಸೂರ್ಯ ಅಮ್ಮನ್ನ ಮದುವೆ ಆಗ್ಲಿಲ್ವಾ? ಅದು ಅವ್ರು ನಿಮಗೆ ಮಾಡಿದ ಮೋಸ ಅಲ್ವಾ? ಯಾರು ಏನೇ ಹೇಳಿದ್ರು ಸರಿ, ಯಾರು ಅಡ್ಡ ಬಂದ್ರು ಸರಿ, ನಾಳೆ ಅಮ್ಮನ ಕರ್ಕೊಂಡ್ಬರ್ತಿರೋದೆ. ನೀನು ಆರ್ತಿನ ಇಲ್ಲಿ ಕರ್ಕೊಂಬರೋದ್ರ ಬಗ್ಗೆ ಎಷ್ಟು ಉತ್ಸಾಹ ತೋರಿಸ್ತಾ ಇದೆಯಾ ಅಂತ ನನಗೆ ಗೊತ್ತಿದೆ ಆದಿ. ಆದ್ರೆ ಆರ್ತಿನ ಇಲ್ಲಿ ಹೇಗೆ ಕರ್ಕೊಂಬರ್ತೀಯಾ? ಇದೇನ್ ಡ್ಯಾಡ್ ಈಗ ಕೇಳ್ತಾ ಇದ್ದೀರಾ? ನಾಳೆ ಅಮ್ಮ ಸ್ಕೂಲ್ ಹತ್ರ ಬರ್ತಾರಲ್ವಾ, ನಾವು ಅವ್ರಿಗಿಂತ ಮುಂಚೆನೆ ಹೋಗೋಣ. ಅಮ್ಮ ನೋಡ್ತಿದ್ದಾಗೆ ಅವ್ರ ಮುಂದೆ ನಿಮ್ನ ನಿಲ್ಸ್ಬಿಡ್ತೀನಿ, ಅವಾಗ ನೋಡಿ ಡ್ಯಾಡ್ ಮಜಾನ. ಆರ್ತಿ ನನ್ನ ನೋಡಿ ಕೋಪ ಮಾಡ್ಕೊಂಡ್ರೆ? ಅವ್ರು ಯಾಕೆ ಡ್ಯಾಡ್ ಕೋಪ ಮಾಡ್ಕೋತಾರೆ? ಎಷ್ಟೋ ವರ್ಷ ಆದ್ಮೇಲೆ ನಿಮ್ನ ನೋಡ್ತಿದ್ದಾರೆ. ನೀವ್ ಹೇಳ್ದಾಗೆ ಅಮ್ಮ ಕೋಪ ಮಾಡ್ಕೊಂಡ್ರೆ? ಡೋಂಟ್ ವರಿ ಡ್ಯಾಡ್, ನಾನಿಲ್ವ ಒಪ್ಸೋದಿಕ್ಕೆ. ನಾಳೆ ಏನೋ ಒಂದ್ ಹೇಳಿ ಅಮ್ಮನ ಒಪ್ಸ್ತೀನಿ, ಮನೆಗೆ ಕರ್ಕೊಂಡು ಬಂದೇ ಬರೋಣ. ನೀವು ಬೇಗ ರೆಡಿ ಆಗಿರಿ, ಮರಿಬೇಡಿ. ಆದಿ, ಡ್ಯಾಡ್, ನೀವೇನು ಟೆನ್ಷನ್ ತಗೊಂಬಿಡಿ. ಏನೇನು ಅರೇಂಜ್ ಮಾಡ್ಬೇಕೋ ಎಲ್ಲ ಮಾಡ್ತೀನಿ, ನೀವು ಸುಮ್ಮನೆ ರೆಡಿ ಆಗಿ ಅಷ್ಟೇ.
ಡ್ಯಾಡ್, ಅಮ್ಮ ನಿಮ್ಮಿಂದ ಯಾಕೆ ದೂರ ಆದ್ರು? ಅಮ್ಮ ನೀವು ದೂರ ಆಗಕ್ಕೆ ಏನು ಕಾರಣ? ಡ್ಯಾಡ್, ನಾನು ಬೇಕು ಅಂತ ಕೇಳಲಿಲ್ಲ. ಅಮ್ಮ ಒಂದು ವೇಳೆ ಕೋಪ ಮಾಡಿಕೊಂಡ್ರೆ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಕೇಳಿದೆ. ಇಫ್ ಯು ಫೀಲ್ ಬ್ಯಾಡ್, ಇಟ್ಸ್ ಓಕೆ ಡ್ಯಾಡ್. ಬರ್ತೀನಿ.